ಮಲೆನಾಡು ಲೋಕಸಭಾ ಚುನಾವಣೆಯ ಕಾವು ದಿನದಿಂದ ದಿನಕ್ಕೆ ರಂಗೇರ್ತಿರುವಂಥದ್ದು. ಏನು ಕೈ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಪರವಾಗಿ ಈಗಾಗಲೇ ಸಾಕಷ್ಟು ಪ್ರಚಾರವನ್ನು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂಥ ಮಧು ಬಂಗಾರಪ್ಪನವರು ಮಾಡಿರುವಂಥದ್ದು. ಹೇಗಿದೆ ಜಿಲ್ಲೆಯ ವಾತಾವರಣ ಅನ್ನುವಂಥದ್ದನ್ನು ಅವರನ್ನೇ ಕೇಳ್ತೇನೆ. ನಮ್ಮ ಜೊತೆಗೆ ಮಧು ಬಂಗಾರಪ್ಪನವರು ಇದ್ದಾರೆ. ಸರ್, ಹೇಗಿದೆ ಸರ್ ವಾತಾವರಣ ಜಿಲ್ಲೆಯಲ್ಲಿ? ಇಲ್ಲ, ತುಂಬ ಚೆನ್ನಾಗಿದೆ. ಬದಲಾವಣೆ ಗಾಳಿ ಏನು 2023ರಲ್ಲಿ ಕಾಂಗ್ರೆಸ್ ಪರವಾಗಿತ್ತು, ರಾಷ್ಟ್ರ ಮಟ್ಟದಲ್ಲೂ ಕೂಡ ನಾನು ಕಾಣಿಸ್ತಾ ಇದೆ ಅದು ನೋಡಿದರೆ. ಆದರೆ ಶಿವಮೊಗ್ಗ ಮತ್ತು ನಮ್ಮ ರಾಜ್ಯ ಮಟ್ಟದಲ್ಲಿ ಏನು ನಾವು ಯಾವತ್ತೂ ಅಷ್ಟೇ ಏನೇ ರಾಜಕಾರಣದೊಳಗೆ ನಾವೇನು ಮಾತು ಕೊಟ್ಟಿರ್ತೀವಿ ಅದು ನಡೆಸಿದಾಗ ಜನರು ಕೈ ಹಿಡಿತಾರೆ. ಐ ಥಿಂಕ್ ಅದು ಕೈ ಹಿಡಿತಾರೆ ಅಂತಕ್ಕಂಥದ್ದು ವಿಶ್ವಾಸ ಇದೆ. ಗೀತಕ್ಕ ಅವರಿಗೆ 5 ವರ್ಷ ಸೇವೆ ಮಾಡ್ತಕ್ಕಂಥ ಅವಕಾಶಗಳನ್ನು 100% ಗ್ಯಾರಂಟಿ ಕೊಡ್ತಾರೆ. ಅದಾಗಬೇಕು. ಅದು ಶಿವಮೊಗ್ಗ ಜಿಲ್ಲೆ ಪರವಾಗಿ ಜಿಲ್ಲೆಗೋಸ್ಕರ ಅದಾಗುತ್ತೆ ಅಂತೇಳಿ ವಿಶ್ವಾಸ ಇದೆ. ಸರ್ಕಾರ 5 ಗ್ಯಾರಂಟಿಗಳನ್ನು ಪ್ರಮುಖವಾಗಿ ಕೊಟ್ಟಿರುವಂಥದ್ದು. ಈ ಬಾರಿ ಚುನಾವಣೆಯ ಅಜೆಂಡಾ ಗ್ಯಾರಂಟಿಗಳ ಮೇಲೆ ಹೋಗುತ್ತಾ ಅಂತ? ನೋನು ಯಾವುದೇ ಸರ್ಕಾರ ಏನೇ ಮಾತು ಕೊಟ್ಟಾಗ ಅದು ಅನುಷ್ಠಾನ ಆದಾಗ ಗ್ಯಾರಂಟಿನೇ ಅದು. ಬಟ್ ದೊಡ್ಡ ಡಿಸಿಷನ್ಸ್ನ ಇಡೀ ದೇಶದಲ್ಲಿ ಮೊದಲ ಬಾರಿಗೆ ಇಂಥ ಮಾತನ್ನು ಕೊಟ್ಟಿದೆ. 20 ಪಾಯಿಂಟ್ಸ್ ಪ್ರೋಗ್ರಾಮ್ ಅಂತ ಇಂದಿರಾ ಗಾಂಧಿಯವ್ರು ಕೊಡೋರು. ಒಬ್ಬ ಮನುಷ್ಯನಾಗಿ ಅವ್ರಿಗೇನು ಅವಶ್ಯಕತೆ ಇದೆ ಅಂಥೇಳಿ ಇದೆ ಅಂತಕ್ಕಂಥದ್ದು ಏನಿರ್ತದೆ ಅದನ್ನು ಕೊಟ್ಟು ನಡೆಸ್ಕೊಂಡ್ರು. ಅದಕ್ಕೆ ಸುಮಾರಷ್ಟು ವರ್ಷ ಕಾಂಗ್ರೆಸ್ ಅಧಿಕಾರದಲ್ಲಿತ್ತು. ಇವತ್ತು ಅದೇ BJPಯವರು ಅಧಿಕಾರಕ್ಕೆ ಬಂದ ಮೇಲೆ, ಧರ್ಮದ ಹೆಸರಿನ ಮೇಲೆ ಬಂದ ಮೇಲೆ, ಸುಳ್ಳಿನ ಹೆಸರಿನ ಮೇಲೆ ಬಂದ ಮೇಲೆ ಈಗ ಧರ್ಮನ ಬಿಟ್ಟರು ಮತ್ತು ಸುಳ್ಳನ್ನು ಪ್ರಯೋಗ ಮಾಡ್ತಾಯಿದ್ದಾರೆ. ಆ ಸುಳ್ಳು ನಡೆಯೋದಿಲ್ಲ ಅಂತಕ್ಕಂಥದ್ದು ಹೆಚ್ಚು ಕಾಣಿಸ್ತದೆ. ಆವಾಗ ಗ್ಯಾರಂಟಿಗಳು ಅಂಥೇಳಿ ಏನು ಕೇಳಿದಾಗ ಅದು ಜನರಿಗೆ ಬದುಕಿದ ಮೇಲೆ ನಮಗೆ ಗ್ಯಾರಂಟಿ ಇಲ್ಲಿ ಚೆನ್ನಾಗಿ ಬದುಕ್ತೀವಿ ಅಂತ ವಿಶ್ವಾಸ ಬೇಕಲ್ಲ, ಅದೇ ಗ್ಯಾರಂಟಿ. ಅದು ಗ್ಯಾರಂಟಿ ಮೇಲೆ ನಾವು ಗ್ಯಾರಂಟಿ ಕೊಟ್ಟಾಗ ಅದು ಗ್ಯಾರಂಟಿಯಾಗಿ ಫಲ ಕೊಡುತ್ತೆ. ಅದು ನನಗನ್ಸುತ್ತೆ ಅದು ಬಹಳ ಎತ್ತಿದ ಕೈ. ಅದ್ರ ಜೊತೆಗೆ ಸಾಕಷ್ಟು ಸಮಸ್ಯೆ ಗೀತಕ್ಕ ಅವರು ಹೇಳಿದ್ದಾರೆ. ಈ ಬಗರುಕಂ ಸಮಸ್ಯೆ ಇರ್ಬೋದು, VISL ಬಗ್ಗೆ ಇರ್ಬೋದು, MPM ಇರ್ಬೋದು, ಕೆಲವು ರಾಜ್ಯ ಮಟ್ಟದಲ್ಲಿದೆ, ಕೆಲವು ರಾಷ್ಟ್ರ ಮಟ್ಟದಲ್ಲಿ. ಅವರು BJPಯವರು ಸುಳ್ಳು ಹೇಳ್ಕೊಂಡು ಹೋಗಿದ್ದಾರೆ. ನಾವು ನ್ಯಾಷನಲ್ ಹೈವೇ ಮಾಡಿದ್ದೀವಿ, ನಾವು ನ್ಯಾಷನಲ್ ಹೈವೇ ಎಲ್ಲರಿಗೂ ಗೊತ್ತಿದೆ. ಜನರ ಪ್ರಶ್ನೆ ಕೇಳ್ತಾ ಇದ್ದಾರೆ, ಹೌದಪ್ಪ ನ್ಯಾಷನಲ್ ಹೈವೇ ಎಲ್ಲಿದೆ? ಅದು ಬಹಳ ಮುಖ್ಯ ಆಗ್ತದೆ. ಇರ್ತಕ್ಕಂಥದ್ದು ಆಸ್ತಿನೇ VISL ಎಲ್ಲ ಹರಾಜು ಮಾಡೋದಕ್ಕೆ ಪ್ರಯೋಗ ಮಾಡೋದು, MPMನ ಹರಾಜು ಮಾಡೋದಕ್ಕೆ ದಿಸ್ ಇಸ್ ನಾಟ್ ಅಭಿವೃದ್ಧಿ ಅಲ್ಲ, ಅದು ಸುಳ್ಳು. ಆ ಸುಳ್ಳು ಸೋಲುತ್ತೆ, ಗ್ಯಾರಂಟಿ ಗೆಲ್ಲುತ್ತೆ. ಸರ್, ಗೀತಕ್ನವರು 1 ಬಾರಿ ಮತ್ತು ನೀವು 2 ಬಾರಿ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರಿ. ಆಗಿರೋ ವಾತಾವರಣಕ್ಕೂ ಈಗಿರೋ ವಾತಾವರಣಕ್ಕೆ ಎಷ್ಟು ಬದಲಾವಣೆಗಳನ್ನು ಕಾಣ್ತಿದ್ರಿ? ನನಗನ್ಸುತ್ತೆ ನಾವು ಇದ್ದಿರ್ತಕ್ಕಂಥ ಪಕ್ಷ ನಮ್ಮ ಮೇಲೆ ವಿಶ್ವಾಸ ಇತ್ತು ಜನರಿಗೆ, ಆ ಪಕ್ಷದ ಮೇಲೆ ವಿಶ್ವಾಸ ಇಲ್ಲ. ಅದು ಈ ಸತಿ ಕನ್ಫರ್ಮ್ ಆಯಿತು BJPಯವ್ರ ಜೊತೆಗೆ ಅವ್ರು ಹೊಂದಾಣಿಕೆ ಮಾಡಿದ ಮೇಲೆ. ಯಾಕೆಂದರೆ ತತ್ವ ಸಿದ್ಧಾಂತ ಅವ್ರಿಗೆ ಇಲ್ಲೇ ಇಲ್ಲ, ಬುಡ ತುದಿ ಅಂಥದ್ದು ಗೊತ್ತಿಲ್ಲ. ಅದನ್ನು ನನಗನ್ಸುತ್ತೆ ಐ ಆಮ್ ವೆರಿ ಹ್ಯಾಪಿ ದಟ್ JDSಲ್ಲಿ ನಾನು ಇರ್ಬೇಕಾದ್ರೆ ನನ್ನ ಸೇವೆಯನ್ನು ಪಕ್ಷದ ಪರವಾಗಿ ನಾವು ಪ್ರಾಮಾಣಿಕವಾಗಿ ಮಾಡ್ಕೊಂಡು ಬಂದ್ವಿ. ಅದು ಬಂದ ಮೇಲೆ, ಆಚೆ ಬಂದ ಮೇಲೆ ನನಗನ್ಸುತ್ತೆ ಕಾಂಗ್ರೆಸ್ಸಲ್ಲಿ ಇದ್ದು ಸೇವೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಅದು ನನಗೆ ರಾಜಕಾರಣದೊಳಗೆ ಮುಂದೆ ಬರ್ತಕ್ಕಂಥ ಏನು ಸೇವೆ ಮಾಡ್ತಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಯಾವುದಾದ್ರು ಒಂದು ಪಕ್ಷ ನಮ್ಮ ದೇಶದಲ್ಲಿದ್ದರೆ ನನಗನ್ಸುತ್ತೆ. ತುಂಬ ಪಕ್ಷಗಳಿದ್ದಾವೆ, ಅದರೊಳಗೆ ಭಾಳ ಸಂತೋಷ ಇದೆ ನನಗೆ. ರಾಜ್ಯ ಮಟ್ಟದಲ್ಲಿ ನಮ್ಮ ತಂದೆ ಬಂಗಾರಪ್ಪಾಜಿಯವರು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಪಕ್ಷ ಇವತ್ತು ನನ್ನನ್ನು ಒಂದು ಅಧಿಕಾರವನ್ನು ಕೊಟ್ಟು ನನ್ನನ್ನು ಮುಂದೆ ಕಳಿಸ್ತಾ ಇರ್ತಕ್ಕಂಥದ್ದು ನನ್ನ ಭಾಗ್ಯ. ಅದೇ ಡಿಫ್ರೆನ್ಸು. ಸೊ ಅಲ್ಲಿ ಆ ವಿಶ್ವಾಸ ಪಾರ್ಟಿ ಮೇಲೆ ಇರಲಿಲ್ಲ, ಇಲ್ಲಿ ವಿಶ್ವಾಸ ಪಾರ್ಟಿ ಜೊತೆಗೆ ವ್ಯಕ್ತಿಗತವಾಗಿರ್ತಕ್ಕಂಥದ್ದು ನಿಮಗೆ ಚುನಾವಣೆಯಲ್ಲಿ ಗೆಲುವಿಗೆ ಕಾರಣ ಆಗುತ್ತೆ ಅಂಥೇಳಿ ನನಗೆ ವಿಶ್ವಾಸ ಇದೆ. ಸರ್, ನಾಳೆ ನಾಮಪತ್ರ ಸಲ್ಲಿಕೆ ಆಗ್ತದೆ, ಯಾರೆಲ್ಲ ಬರ್ತಾರೆ, ಎಷ್ಟು ಜನ ಸೇರುವ ನಿರೀಕ್ಷೆ ಇದೆ? ತುಂಬ ಜನರು ಬರ್ತಾ ಇದ್ದಾರೆ, ನೋಡಬೇಕು. 1 ಲಕ್ಷ ಅಂಥೇಳಿ ನಾವೆಲ್ಲ ಮುಖಂಡರು ಎಲ್ಲ ಹೇಳ್ತಾ ಇದ್ದಾರೆ. ಬರಲಿ, ಎಷ್ಟು ಜನರು ಬಂದ್ರೂ ಪಕ್ಷದ ಕಾರ್ಯಕರ್ತರು ಬರ್ತಾರೆ, ಬಂಗಾರಪ್ಪಾಜಿಯವರ ಅಭಿಮಾನಿಗಳು ಬರ್ತಾರೆ, ಗ್ಯಾರಂಟಿ ಫಲಾನುಭವಿಗಳು ಬರ್ತಾರೆ, ವಿಶ್ವಾಸವನ್ನು ಕೊಡೋಕ್ಕೆ ಬರ್ತಾರೆ. ಇಲ್ಲ, ನಮಗೆ ಬದಲಾವಣೆ ಕೂಗು ಅದು ಬರ್ತಕ್ಕಂಥದ್ದನ್ನು ಸ್ವಾಗತ ಮಾಡಬೇಕಾಗ್ತದೆ. ಶಿವಣ್ಣವ್ರು ಇರ್ತಾರೆ, ಮಾನ್ಯ DK ಶಿವಕುಮಾರ್ ಸಾಹೇಬರು ಉಪಮುಖ್ಯಮಂತ್ರಿಗಳು, ನಮ್ಮ ಪಕ್ಷದ ಅಧ್ಯಕ್ಷರು ಅವರು ಕೂಡ ನಾಳೆ ಬರ್ತಾ ಇದ್ದಾರೆ. ಮತ್ತು ಹೆಚ್ಚು ಮುಂದಿನ ದಿನಗಳಲ್ಲಿ ಗೀತಕ್ಕವ್ರ ಪ್ರಚಾರದ ಪರವಾಗಿ ಬೇರೆಯವರು ಕೂಡ ಬರ್ತಕ್ಕಂಥದ್ದು ವ್ಯವಸ್ಥೆ ಇದೆ. ಸರ್, ಈ ಬಾರಿ ಜಿಲ್ಲೆಯಲ್ಲಿ ಬದಲಾವಣೆ ಕಾಣ್ಬೋದಾ ಅಂತೇಳಿ? 100ಕ್ಕೆ 100 ನೀವೇನ ವಿಶ್ವಾಸ ಇಟ್ಕೊಳ್ಳಿ. ಯಾಕೆಂದರೆ ಅದನ್ನು ಮಧು ಬಂಗಾರಪ್ಪ ಹೇಳ್ತಾ ಇಲ್ಲ, ಇದು ಜನರು